ಸರ್, ನಿಮ್ಮ ಹೋರಾಟದ ಹಿನ್ನೆಲೆ ನಿಮ್ಮ ಮೇಲೆ ಎಷ್ಟು ಕೇಸ್ ಇದೆ? ನಿಮ್ಮ ಸದಸ್ಯರ ಮೇಲೆ ಎಷ್ಟು ಕೇಸ್ ಇದೆ? ಸೊ ನಮ್ಮ ಪಕ್ಷದ ಕಾರ್ಯಕರ್ತರು, ನಾವು ಕಾರ್ಯಕರ್ತರು ಅನ್ನೋದಕ್ಕಿಂತ ಸೈನಿಕರು ಅಂತೀವಿ, ಅವ್ರ ಮೇಲೆ ಇರುವಂತ ಕೇಸು ಬಹುತೇಕವಾಗಿ ಸೆಕ್ಷನ್ 353ನೇ. ಅಂದ್ರೆ ಅಧಿಕಾರಿಗಳನ್ನ ಅವರ ಅಯೋಗ್ಯತೆಯನ್ನ, ಅದಕ್ಷತೆಯನ್ನ, ಭ್ರಷ್ಟಾಚಾರವನ್ನ ಪ್ರಶ್ನೆ ಮಾಡಿದ್ದಕ್ಕೆ. ನನ್ನ ಮೇಲೆ ಬಿದ್ದಿರೋ ಕೇಸುಗಳು ಅಷ್ಟೇ. ನೀವು ಈ ಕೆಲಸ ಮಾಡೋದಕ್ಕೆ ನೀವು ಲಾಯಕ್ಕಿಲ್ಲ, ನಿಮ್ಗೆ ಏನು ಅಂತ ಗೊತ್ತಿಲ್ಲ ಅಂತ ಕೇಳೋದಕ್ಕೇನೆ ಕೇಸ್ ಹಾಕ್ಬಿಡ್ತಾರೆ. ಇವೆಲ್ಲವೂ ವಾಕ್ ಸ್ವಾತಂತ್ರ್ಯದಲ್ಲಿ ಇರುವಂತದ್ದು. ಸೆಕ್ಷನ್ 353 ಕ್ರಿಮಿನಲ್ ಅಸಲ್ಟ್ ಆಗಿರ್ಬೇಕು, ಅಂದ್ರೆ ದೈಹಿಕವಾಗಿ ಹಲ್ಲೆ ಮಾಡಿರ್ಬೇಕು. ನಮ್ಮ ಅಯೋಗ್ಯ ಪೊಲೀಸರು ಈ ಸೆಕ್ಷನ್ಗಳಲ್ಲಿ ನಮ್ಮ ಮೇಲೆ ಕೇಸ್ ಹಾಕಿರುವಂತವ್ರು. ಬೇರೆದವ್ರಿಗಾದ್ರೆ ಗಂಟೆಗಟ್ಲೆ ಕಾಯಿಸ್ತಾರೆ. ಆದ್ರೆ ಇವ್ರು ಯಾರೋ ಸರ್ಕಾರಿ ಅಧಿಕಾರಿ ಬಂದು ಸರ್ಕಾರಿ ಕರ್ತವ್ಯಕ್ಕೆ ಅಡ್ಡಿ ಅಂತ KRS ಪಾರ್ಟಿ ಅವ್ರ ಮೇಲೆ ದೂರ್ ಕೊಟ್ರೆ ಹಿಂದೆ ಮುಂದೆ ನೋಡೋದಿಲ್ಲ ಮೂರ್ಖರು. ಮೊನ್ನೆ ಒಬ್ಬ ಅಯೋಗ್ಯ ಪೊಲೀಸ್ ಆಫೀಸರ್ ಈ ರಾಜ್ಯದಲ್ಲಿ ನಮ್ಮ ಪಕ್ಷದವರು ಹೋಗಿ ಎಲ್ಲೋ ಒಂದು ಬೆಂಗಳೂರಲ್ಲಿ, ಬಹುಶಃ KJ ಜಾರ್ಜ್ ಕಾನ್ಸ್ಟಿಟ್ಯೂನ್ಸಿ ಇಲ್ಲ ಅನ್ಸುತ್ತೆ, ಇಲ್ಲಿನ ಶಾಸಕ, ಒಬ್ಬ ಅಯೋಗ್ಯ ಶಾಸಕ, ನಿಷ್ಕ್ರಿಯ ಶಾಸಕ, ರಸ್ತೆ ನೋಡ್ರಿ ಹೇಗಿದೆ ಅಂತ ನಮ್ಮ ಪಕ್ಷದ ರಾಜ್ಯ ಕಾರ್ಯದರ್ಶಿಗಳು ಹೋಗಿ ಅಲ್ಲಿ ಒಂದು ಲೈವ್ ಮಾಡಿದ್ದಕ್ಕೆ ಇನ್ನೊಬ್ಬ ಯಾವನ ವಿಕ್ಟಿಮೇ ಅಲ್ಲ, ಅವನು ವಿಕ್ಟಿಮ್ ಯಾರು ಅಕಸ್ಮಾತ್ ಬೈದಿದ್ರು ಆ ಮಂತ್ರಿ, ಅಲ್ಲಿರೋ ಒಬ್ಬ ಅಯೋಗ್ಯ ಇನ್ಸ್ಪೆಕ್ಟರ್, ಖದೀಮ ಇನ್ಸ್ಪೆಕ್ಟರ್, ಇನ್ನೊಬ್ಬ ಯಾವನೋ ಒಬ್ಬನ ಕೈಯಲ್ಲಿ, ಥರ್ಡ್ ಪಾರ್ಟಿ ಕೈಯಲ್ಲಿ ದೂರ ತಗಸ್ಕೊಂಡು ಇವರು ಏನು ಅವಮಾನ ಮಾಡಿದ್ದಾರೆ, ಇನ್ನೊಂದು ಮಾಡಿದ್ದಾರೆ, ಅವಮಾನಿತ ಆದವನ್ ಕೊಡ್ಬೇಕು ದೂರು ಇಂಥ ಪ್ರಸಂಗಗಳಲ್ಲಿ. ಅದನ್ನ ಪೊಲೀಸ್ ಅವನೊಬ್ಬ ನಿಜಕ್ಕೂ ಅವ್ನು ಸಸ್ಪೆಂಡ್ ಮಾಡಿ ಮನೆಗೆ ಕಳಿಸ್ಬೇಕು, ಅವನ ಮೇಲೆ ಕ್ರಿಮಿನಲ್ ಕೇಸ್ ಹಾಕ್ಬೇಕು. ಸರ್ಕಾರಿ ಯಂತ್ರಾಂಗವನ್ನ ತನ್ನ ತೆವಲುಗಳಿಗೆ, ಅಯೋಗ್ಯತೆಗೆ, ತನ್ನ ಯಾವ್ದೋ ಕುಚೇಷ್ಟೆಗೆ ಬಳಸಿದಂತ ಅಯೋಗ್ಯ ಇನ್ಸ್ಪೆಕ್ಟರ್ ಅಂತೇಳಿ ಕೋರ್ಟ್ ನಗ್ತಾ ಇದೆಯಂತೆ. ನಮ್ಮವ್ರು ಹೋಗಿ ಕೋರ್ಟಲ್ಲಿ ಅದು ನಾನ್ ಬೇಲಬಲ್ ಅಫೆನ್ಸ್ ತರಕ್ಕೆ ಹೋಗಿ ಕೋರ್ಟಲ್ಲಿ ನಿಂತಾಗ ಕೋರ್ಟ್ ಕೇಸ್ ನೋಡಿ ನಗ್ತಾ ಇದ್ರಂತೆ ಜಡ್ಜ್ಗಳೆಲ್ಲ. ಈ ತರದ ಪ್ರಸಂಗಗಳು ಬಹುತೇಕವಾಗಿ ಸುಳ್ಳು ಕೇಸ್ಗಳು ನಿಲ್ಲೋದಿಲ್ಲ. ನಮಗೆ ಇವತ್ತು ಸ್ವಲ್ಪ ಲಾಯರ್ಗಳ ಕೊರತೆ ಇದೆ, ವಿಶೇಷವಾಗಿ ಹೈಕೋರ್ಟ್ ಅಲ್ಲಿ ಕ್ವಾಶ್ ಮಾಡಿಸ್ಕೊಳ್ಳೋದಕ್ಕೆ. ನಾವು ಅದಕ್ಕೆ ಸಾಕಷ್ಟು ನಮಗೆ ಸಮಯನೂ ಸಿಗ್ತಾ ಇಲ್ಲ, ಸಂಪನ್ಮೂಲಗಳು, ಆರ್ಥಿಕ ಸಂಪನ್ಮೂಲ ಇಲ್ಲ. ಇಲ್ಲಾಂದ್ರೆ ಇವೆಲ್ಲ ಚಿಟಿಕೆ ಹೊಡೆಯೋದ್ರಲ್ಲಿ ಹೈಕೋರ್ಟ್ ಅಲ್ಲಿ ಕ್ವಾಶ್ ಮಾಡಿಸುವಂಥದ್ದು. ಆದ್ರೆ ನಮಗೆ ಇವತ್ತು ಸ್ವಲ್ಪ ಅಸಹಾಯಕತೆ ಇದೆ. ಅದು ಯಾವನು ನಾನು 2 ದಿವಸದಲ್ಲಿ ನಂಜನಗೂಡಲ್ಲಿ ಹೋಗಿ ಕೋರ್ಟ್ ಅಲ್ಲಿ ನಿಂತ್ಕೊಳ್ಬೇಕಾಗಿದೆ ಕೈ ಕಟ್ಟಿ. ಯಾಕಂದ್ರೆ ಅಲ್ಲಿದ್ದ ಒಬ್ಬ ತಹಸೀಲ್ದಾರ್ ಮೋಹನ್ ಕುಮಾರಿ ಅನ್ನುವಂತ ಪರಮ ಬರಷ್ಟೇ ಕಡುಬ್ರಷ್ಟೇ ತಹಸೀಲ್ದಾರು, ಆಕೆ ಕೋರ್ಟ್ ಆ ರೂಮ್ ಅಲ್ಲಿ ಹೋಗಿ ನಾವು ಅಲ್ಲಿ ಒಬ್ಬ ಯಾರೋ ತಂದ್ರು, ಈ ತರ ಇವ್ನು SDAಗೆ 10,000ನೋ 20,000ನೋ ದುಡ್ಡು ಕೊಟ್ಟಿದ್ದು, ಲಂಚ ಕೊಟ್ಟಿದ್ದೀನಿ ನಾನು. ಇಲ್ಲಿದ್ದಂತ ಹಿಂದಿನ ತಹಸೀಲ್ದಾರ್ 50,000 ತಗೊಂಡು ಓಡೋಗ್ಬಿಟ್ಟ, ಕದ್ಕೊಂಡು ನನಗೆ ಮಾಡ್ಕೊಡ್ಲಿಲ್ಲ. ಈಗೆಲ್ಲ ಬಂಗಾರಪೇಟೆಲೆಲ್ಲ ತಹಸೀಲ್ದಾರ್ ಆಗಿದ್ದಾನೆ. ಈ ತಹಸೀಲ್ದಾರ್ ಬಂದ್ಮೇಲೆ ಇವ್ನಿಗೆ 20,000 ಲಂಚ ಕೊಟ್ಟಿದ್ದೀನಿ ಅಂತ ಹೇಳ್ದ ನಮ್ಗೆ. ಅದು ಲೈವ್ ಅಲ್ಲಿ ಹೇಳ್ದ ಆತ. ನಾವು ಮತ್ತೆ ಹೌದಾ ಬನ್ನಿ ವಿಚಾರಿಸೋಣ ಅಂತ ಹೋಗಿ ತಹಸೀಲ್ದಾರ್ ಚೇಂಬರ್ಗೆ ಹೋದ್ರೆ ಆಕೆ ಹೌದಾ ಲಂಚ ಕೊಟ್ಟಿದ್ದೀರಾ ನೀವು, ಯಾರಿಗೆ ಕರೆಸಿ ಅವ್ರನ್ನ ಕರಿತೀನಿ ಅಂತ ಹೇಳಲಿಲ್ಲ. ಹುಚ್ಚುಚ್ಚಾಗಿ ಆಡ್ಬಿಟ್ಲು. ಹುಚ್ಚುಚ್ಚಾಗಿ ಆಡಿ 2 ದಿವಸ ಆದ್ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾಳೆ. ಅಲ್ಲಿದ್ದ ಇನ್ಸ್ಪೆಕ್ಟರ್ ಅವನಿನ್ನೊಂದು ತರ ಅಯೋಗ್ಯ. ಅವನು ಹೋಗಿ ತಕ್ಷಣಕ್ಕೆ ಅದರಲ್ಲಿ ಏನ್ ಪೂರ್ವಾಪರ ವಿಚಾರಿಸಲಿಲ್ಲ, ಏನು ಇಲ್ಲ, ಹಾಕ್ಬಿಟ್ಟಾಗ ನಾವು ನಾಳೆ ಹೋಗಿ ಕೈ ಮುಗಿಬೇಕು ಕೋರ್ಟಲ್ಲಿ. ನಾವು ಅರೆಸ್ಟ್ ಮಾಡ್ರಿ ಅಂತ ಹೋಗಿದ್ವಿ. ನೀನ್ ಹಾಕಿದ್ಯಲ್ಲಪ್ಪ ಸೆಕ್ಷನ್ 353 ಕರ್ತವ್ಯಕ್ಕೆ ಅಡ್ಡಿಪಡಿಸಿದೀವಿ ಅಂತ ನೀನ್ ತಗೊಂಡೋಗಿ ಜಡ್ಜ್ ಮುಂದೆ ನಿಲ್ಸು, ನಾವು ಹೇಳ್ತೀವಿ ಅಂತ ಹೇಳಿದ್ವಿ. ಅರೆಸ್ಟ್ ಮಾಡ್ಲಿಲ್ಲ. ಆದ್ರೆ ಆಮೇಲೆ ನಾವು ಅದು ಕೋರ್ಟ್ಗೆ ಚಾರ್ಜ್ ಶೀಟ್ ಹಾಕಿದ್ರು. ಅವರು ಚಾರ್ಜ್ ಶೀಟ್ ಹಾಕಿದ್ಮೇಲೆ ಅವರೇ ತಗೊಂಡು ಹಾಕ್ಲೇಬೇಕಲ್ವಾ, ಹಾಕಿದ್ರು. ಆಮೇಲೆ ಹೋಗಿ ಬೇಲ್ ತಗೊಂಡಿದೀವಿ. ಈಗ ನಡೀತಾ ಇದೆ ಕೇಸ್ಗಳು ಇವೆಲ್ಲವೂ. ಹಾಗಾಗಿ ಆದ್ರೆ ಇಡೀ ದೇಶದಲ್ಲಿ ಈ ರೀತಿಯಾಗಿ ಕಾನೂನನ್ನ ತಿಳ್ಕೊಂಡು, ಕಾನೂನಿನ ಅಸ್ತ್ರ ಹಿಡ್ಕೊಂಡು ಇಷ್ಟೆಲ್ಲಾ ಕೇಸ್ಗಳ ಹಾಕೊಂಡು ಇನ್ನೂ ಪ್ರಚಲಿತದಲ್ಲಿರುವಂತ ಇನ್ನೊಂದು ಪಕ್ಷ ನನಗೆ ಗೊತ್ತಿದ್ದಂಗಿಲ್ಲ. ನಾವ್ಯಾರು ಸಿನಿಮಾ ಆಕ್ಟರ್ಗಳಲ್ಲ, ಯಾರೋ ರಾಜಕಾರಣಿಗಳ ಕುಟುಂಬದಿಂದ ಬಂದವರಲ್ಲ, ಅಥವಾ 100 ಕೋಟಿ ಆಸ್ತಿಯನ್ನ ತಂದು ಇಲ್ಲಿ 1000 ಜನರನ್ನ ಮೇಯಿಸ್ಕೊಂಡು, ಕುಡಿಸ್ಕೊಂಡು, ತಿನ್ನಿಸ್ಕೊಂಡು ಪಕ್ಷ ಕಟ್ತಿರೋದಲ್ಲ. ಸಾಮಾನ್ಯ ಜನರು ನಮ್ಮ ಪಕ್ಷದಲ್ಲಿರುವಂತವ್ರು, ಕೆಳ ಮಧ್ಯಮ ವರ್ಗದವರು, ಬಹುತೇಕರು ಕನ್ನಡ ಮೀಡಿಯಂ ಅಲ್ಲಿ ಓದ್ ಬಂದಂತವ್ರು, ಇವತ್ತಿರುವಂತ ಮೇಲ್ಮಧ್ಯಮ ವರ್ಗದವರು ನಮ್ಗೆ ಬೇರೆ ರೀತಿಯಲ್ಲಿ ಸಹಾಯ ಮಾಡ್ತಿರ್ಬೋದು ದೇಣಿಗೆ ಇನ್ನೊಂದ್ರಲ್ಲಿ. ಆದ್ರೆ ಸಮಾಜದಲ್ಲಿ ನಿಜಕ್ಕೂ ಸಂತ್ರಸ್ತರಾಗಿರುವಂತವ್ರು, ಮತ್ತೆ ಸಮಾಜ ಬದಲಾದ್ರೆ ನಮಗೂ ಒಂದು ಒಳ್ಳೆಯ ಭವಿಷ್ಯವನ್ನ ಕಟ್ಕೊಳ್ಬಹುದು ನಮ್ಮ ಮಕ್ಕಳು ಅನ್ನುವಂತಹ ಒಂದು ಆಸೆ, ಅಭಿಪ್ಸೆ, ಅಗತ್ಯ ಇರುವಂತವ್ರು ಇವತ್ತು KRS ಪಕ್ಷದಲ್ಲಿ ಇರುವಂತವ್ರು. ನಮ್ಗೆ ಇದೊಂದು ಸ್ವಲ್ಪ ಈ ಕಾಲದ ಸಮಸ್ಯೆ, ಅದೊಂದು ಸಮಸ್ಯೆಗಳಿದೆ. ಇನ್ನೊಂದಷ್ಟು ಹೆಚ್ಚು ಜನ ಬರಬೇಕು, ಕ್ವಾಲಿಟಿ ಇರುವಂತ ಜನ ಬರಬೇಕು ಅಂತ. ಆದ್ರೆ ಇಂಥ ಜನಕ್ಕೆ ಇವತ್ತು ರಾಜ್ಯವ್ಯಾಪಿಯಾಗಿ ಫೋನ್ ಇದ್ರೆ ನನ್ನನ್ನ ನಾನು ಪ್ರೊಟೆಕ್ಟ್ ಮಾಡ್ಕೊಳ್ಬಲ್ಲೆ ಅನ್ನುವಂತ ಧೈರ್ಯ ಕೊಟ್ಟಿದ್ದು ಕರ್ನಾಟಕ ರಾಷ್ಟ್ರ ಸಮಿತಿ.